ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಇತ್ತೀಚೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಬ್ಲೂ ಪ್ರಿಂಟನ್ನು ಬಿಡುಗಡೆ ಮಾಡಿದೆ, ನೀಲನಕ್ಷೆಯನ್ನು ಬಿಡುಗಡೆ ಮಾಡಿದೆ. ಸೊ ಅದರಂತೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತಹ ನೀಲಿನಕ್ಷೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಟೋಟಲಿ ಈ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಾಗೆ ಯಾವ ಲೆಸನಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ, ಯಾವ ಮಾದರಿಯ ಪ್ರಶ್ನೆಗಳು ಬರ್ತವೆ, ಸೊ ಇದರೆಲ್ಲ ಸಂಪೂರ್ಣ ಚಿತ್ರಣ ಈ ಬ್ಲೂ ಪ್ರಿಂಟ್ನಲ್ಲಿದೆ. ಬ್ಲೂ ಪ್ರಿಂಟನ್ನು ನಾವು ನಂಬೋದು, ಯಾಕಂದರೆ ಲಾಸ್ಟ್ ಇಯರ್ ಬಿಡುಗಡೆ ಮಾಡಿದಂತಹ ಬ್ಲೂ ಪ್ರಿಂಟ್ನ ಪ್ರಕಾರನೇ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಫ್ರೇಮ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಈ ಬಾರಿ ಬೇಗನೆ ಬ್ಲೂ ಪ್ರಿಂಟನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಸೊ ಹಾಗಾಗಿ ನಾವು ಈಗ ಫಸ್ಟಿಗೆ ಆ ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಬೇಕಾಗ್ತದೆ. ಅದರ ಸಂಪೂರ್ಣ ಅನಲೈಸೇಷನ್ ಒಳಗೊಂಡಂತಹ ಒಂದು ವಿಡಿಯೋವನ್ನು ನಾನೀಗ ರೆಡಿ ಮಾಡಿದ್ದೇನೆ, ಅದನ್ನು ನಾವಿವತ್ತು ನೋಡೋಣ. ಓಕೆನಾ? ಎಸ್. ಸೊ ಅದರಂತೆ ಬ್ಲೂ ಪ್ರಿಂಟ್ನಲ್ಲಿ ನಮಗೆ ಗೊತ್ತಿರುವ ಹಾಗೆಯೇ ದ್ವಿತೀಯ PUC ಇತಿಹಾಸ ವಿಷಯದಲ್ಲಿ ಒಟ್ಟು 8 ಲೆಸನ್ಗಳಿವೆ ಅಲ್ವಾ? ದೇರ್ ಆರ್ 8 ಲೆಸನ್ಸ್ ಇನ್ ಸೆಕೆಂಡ್ PUC ಬುಕ್. ಸೊ ಅದರಲ್ಲಿ ಮೊದಲನೇ ಲೆಸನ್ ಯಾವುದು? ಇಂಟ್ರೊಡಕ್ಷನ್ ಅನ್ನುವಂಥದ್ದು, ಪೀಠಿಕೆ ಅನ್ನೋ ಲೆಸನ್ ಇದೆ. ಹಾಗೆಯೇ ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಅನ್ನುವಂಥದ್ದು ಅಲ್ವಾ? ಶಿಲಾಯುಗ ಮತ್ತು ಲೋಹಯುಗ, ಇಂಡಸ್ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆ, ಏನ್ಷಿಯಂಟ್ ಪೀರಿಯಡ್, ಪ್ರಾಚೀನ ಯುಗ, ಮಿಡಿವಲ್ ಪೀರಿಯಡ್, ಮಧ್ಯಕಾಲೀನ ಯುಗ, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ ಆ್ಯಂಡ್ ಮಿಡಿವಲ್ ಇಂಡಿಯಾ, ಮಧ್ಯಯುಗಿನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅನ್ನುವಂಥದ್ದು. ಹಾಗೆಯೇ ಮಾಡರ್ನ್ ಪೀರಿಯಡ್, ಆಧುನಿಕ ಯುಗ ಮತ್ತು ಮ್ಯಾಪ್ ವರ್ಕ್, ಭೂಪಟ ಕಾರ್ಯ ಅಂಥೇಳಿ. ಸೊ ಹೀಗೆ ಒಟ್ಟು 8 ಲೆಸನ್ ಇದೆ. ಸೊ ಈ 8 ಲೆಸನ್ಗಳನ್ನು ಒಳಗೊಂಡಂತೆ ಬ್ಲೂ ಪ್ರಿಂಟ್ನಲ್ಲಿ ನಮಗೆ ಯಾವ್ಯಾವ ಲೆಸನ್ನಿಂದ ಎಷ್ಟು ಅಂಕದ ಪ್ರಶ್ನೆಗಳು, ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಸೊ ಅದರ ಪ್ರಕಾರನೇ ನಾವು ಓದ್ಕೊಳ್ತಾ ಹೋದರೆ ನಾವು ಹೈಯೆಸ್ಟ್ ಸ್ಕೋರನ್ನು ಅಚೀವ್ ಮಾಡ್ಬೋದು. ಓಕೆನಾ? ಸೊ ಹಾಗಾದರೆ ಫಸ್ಟ್ ಲೆಸನ್ನಲ್ಲಿ ಇಂಟ್ರಡಕ್ಷನ್ ಅನ್ನುವಂತಹ ಲೆಸನ್ನಲ್ಲಿ ಸೊ ಎಷ್ಟು 1 ಅಂಕದ ಪ್ರಶ್ನೆ ನೋಡಿ, 1 ಅಂಕದ ಪ್ರಶ್ನೆ ಒಂದು ಬರುತ್ತೆ. ಹಾಗೆಯೇ 2 ಅಂಕದ 2 ಪ್ರಶ್ನೆಗಳು ಬರ್ತವೆ ನೋಡಿ. ಇಲ್ಲಿ ಬ್ಲೂ ಪ್ರಿಂಟ್ನಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾವು ನೋಡ್ಬೋದು. ಹಾಗೆಯೇ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಓಕೆನಾ? ಸೊ ಇದ್ರ ಪ್ರಕಾರ, ಬ್ಲೂ ಪ್ರಿಂಟ್ನ ಪ್ರಕಾರ ಈ ಲೆಸನ್ನಿಂದ, ಯಾವುದು ಇಂಟ್ರೊಡಕ್ಷನ್ ಅನ್ನುವಂತಹ ಲೆಸನ್ನಿಂದ ಒಟ್ಟು 5 ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ಅಲ್ವಾ? ನಂಬರ್ ಆಫ್ ಮಾರ್ಕ್ಸ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. 5 ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಅದರಲ್ಲಿ 1 ಅಂಕದ 1 ಪ್ರಶ್ನೆ, ಹಾಗೆಯೇ 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ಹೌದಲ್ವಾ? 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ಒಟ್ಟು ಎಷ್ಟು? 5 ಅಂಕದ ಪ್ರಶ್ನೆಗಳು ಮೊದಲನೇ ಲೆಸನ್ನಿಂದ ಬರುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಯಿತು. ಸೊ ಇದು ಏನು ಸೂಚಿಸುತ್ತಪ್ಪ ಅಂದರೆ, ನೀವಿಲ್ಲಿ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಮಾತ್ರ ಓದ್ಕೊಂಡ್ರೆ ಸಾಕು. ಮೊದಲನೇ ಲೆಸನ್ನಿಂದ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕು. ನೀವು 5, 10 ಅಂಕದ ಪ್ರಶ್ನೆಗಳನ್ನು ಅಲ್ಲಿ ಓದುವಂಥ ಅಗತ್ಯತೆ ಇಲ್ಲ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಎಸ್. ಸೊ ಪೀಠಿಕೆ ಲೆಸನ್ನಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ? ಒಟ್ಟಲ್ಲಿ 5 ಅಂಕದ ಪ್ರಶ್ನೆಗಳು. ಸೊ ಅದರಲ್ಲಿ 1 ಅಂಕದ 1 ಪ್ರಶ್ನೆ, ಹಾಗೆಯೇ 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ಎಸ್. ನೆಕ್ಸ್ಟು ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಅನ್ನುವಂಥ ಲೆಸನ್ ಅಲ್ವಾ? ಶಿಲಾಯುಗ ಮತ್ತು ಲೋಹಯುಗ ಅನ್ನೋ ಲೆಸನ್ನು. ಸೊ ಫ್ರಮ್ ದಿಸ್ ಲೆಸನ್ ಓನ್ಲಿ 2 ಮಾರ್ಕ್ಸ್ ಕ್ವಶನ್ಸ್. ಓಕೆನಾ? ಕೇವಲ 2 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ. ಅದು ಎಷ್ಟು ಪ್ರಶ್ನೆ ಬರುತ್ತೆ? ಒಂದೇ ಪ್ರಶ್ನೆ ಬರುತ್ತೆ. ಓಕೆನಾ? ಸ್ಟೋನ್ ಏಜ್ ಮತ್ತು ಮೆಟಲ್ ಏಜ್ನಿಂದ ಒಟ್ಟು ಎಷ್ಟು ಪ್ರಶ್ನೆಗಳು ಬರ್ತಾವಪ್ಪ ಅಂದರೆ 1 ಪ್ರಶ್ನೆ ಬರುತ್ತೆ. ಅದು ಎಷ್ಟು ಅಂಕದ ಪ್ರಶ್ನೆ? 2 ಅಂಕದ ಪ್ರಶ್ನೆ. ಸೊ ಇಲ್ಲಿ ಕ್ಲಿಯರ್ ಆಯಿತು. ಹಾಗಾದರೆ ನಾವು ಈ ಲೆಸನ್ನಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಮಾತ್ರ ಓದ್ಕೊಂಡ್ರೆ ಸಾಕು? 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕು ಅನ್ನುವಂಥದ್ದು ಕ್ಲಿಯರ್ ಆಯಿತು. ಹಾಗಾದರೆ ಶಿಲಾಯುಗ ಮತ್ತು ಲೋಹಯುಗ, ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಅನ್ನುವಂತಹ ಲೆಸನ್ ಏನಿದೆಯೋ, ಸೊ ಫ್ರಮ್ ದಿಸ್ ಲೆಸನ್ ಓನ್ಲಿ 2 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ರೈಸ್ ಇನ್ ದ ಎಕ್ಸಾಮಿನೇಷನ್. ಕೇವಲ 2 ಅಂಕದ ಪ್ರಶ್ನೆಗಳು ಮಾತ್ರ ಅಲ್ಲಿ ರೈಸ್ ಆಗುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಯಿತು. ಒಟ್ಟು 2 ಅಂಕದ ಪ್ರಶ್ನೆಗಳು ಅಲ್ಲಿ ಬರುತ್ತೆ. ಎಸ್. ನೆಕ್ಸ್ಟು
ಇಂಡಸ್ ಸಿವಿಲೈಸೇಷನ್ ಅನ್ನೋದು ಸಿಂಧೂ ನಾಗರಿಕತೆ. ಸೊ ಈ ಸಿಂಧೂ ನಾಗರಿಕತೆ ಲೆಸನಿಂದ ಒಟ್ಟು ಎಷ್ಟು ಅಂಕದ ಪ್ರಶ್ನೆಗಳು ಬರ್ತಾವಪ್ಪ ಅಂದರೆ 4 ಅಂಕದ ಪ್ರಶ್ನೆಗಳು ಬರ್ತವೆ. ಹಾಗಾದರೆ 4 ಅಂಕದ ಯಾವ ಮಾದರಿಯ ಪ್ರಶ್ನೆಗಳು ಬರ್ತವೆ? 1 ಅಂಕದ 2 ಪ್ರಶ್ನೆಗಳು. 1 ಅಂಕ ಅಂದಾಗ ನಿಮಗಿಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಆಗಿರ್ಬೋದು, ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಆಗಿರ್ಬೋದು. ಸೊ ಯಾವುದು 1 ಅಂಕದ ನೇರ ಪ್ರಶ್ನೆಗಳಾಗಿರ್ಬೋದು, ಯಾವುದಾದ್ರೂ ಬರ್ಬೋದು. ಇಲ್ಲಿ 1 ಅಂಕಕ್ಕೆ ಸಂಬಂಧಿಸಿದ 2 ಪ್ರಶ್ನೆಗಳು ಇಲ್ಲಿ ಬರ್ತವೆ ಅನ್ನೋದು ಕ್ಲಿಯರ್ ಆಯಿತು. ಓಕೆನಾ? ಇನ್ನು 2 ಅಂಕದ 1 ಪ್ರಶ್ನೆ ಬರುತ್ತೆ. ಸಿಂಧೂ ನಾಗರಿಕತೆಯಿಂದ 2 ಅಂಕದ್ದು 1 ಪ್ರಶ್ನೆ ಬಂದರೆ 1 ಅಂಕದ್ದು 2 ಪ್ರಶ್ನೆ ಬರುತ್ತೆ. ಒಟ್ಟು ಟೋಟಲ್ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ ಅಂದರೆ 4 ಅಂಕದ ಪ್ರಶ್ನೆ ಇಲ್ಲಿ ಬರುತ್ತೆ. 1 ಅಂಕದ 2 ಪ್ರಶ್ನೆ, 1 ಇಂಟು 2, 1 ಇಂಟು 2 = 2, 2 ಅಂಕ ಅಲ್ಲಾಯಿತು ಅಲ್ವಾ? 2 ಇಂಟು 1, 2 ಅಂಕದ 1 ಪ್ರಶ್ನೆ ಬರುತ್ತೆ. ಹಾಗಾದರೆ ಎಷ್ಟು ಅಂಕ ಆಯಿತು? 2 ಆಯಿತು. 2 + 2 4, ಅಂದರೆ 4 ಅಂಕದ ಪ್ರಶ್ನೆಗಳು ಈ ಲೆಸನ್ನಿಂದ ರೈಸ್ ಆಗುತ್ತೆ. ಸೊ ಇಲ್ಲೂ ಕೂಡ ಕ್ಲಿಯರ್ ಆಯಿತು. ಇಲ್ಲಿ ನಿಮಗೆ 5 ಮತ್ತು 10 ಅಂಕದ ಪ್ರಶ್ನೆ ರೈಸ್ ಆಗೋದಿಲ್ಲ. ಈ ಬಾರಿಯ ಕ್ವಶನ್ ಪೇಪರ್ನಲ್ಲಿ ಸಿಂಧೂ ನಾಗರಿಕತೆಯಿಂದ ಕೇವಲ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮಾತ್ರ ಬರುತ್ತೆ. ಸೊ ನಾವು ಅದಕ್ಕೆ ಮಾತ್ರ ಕಾನ್ಸಂಟ್ರೇಷನನ್ನು ಕೊಟ್ಟರೆ ಸಾಕು. 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಕಾನ್ಸಂಟ್ರೇಷನ್ ಕೊಟ್ಟರೆ ಸಾಕು. 5 ಮತ್ತು 10 ಅಂಕದ ಪ್ರಶ್ನೆಯನ್ನು ಅಲ್ಲಿ ಓದುವಂಥ ಅಗತ್ಯತೆ ಇರೋದಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಯಿತು. ಓಕೆನಾ? ನೆಕ್ಸ್ಟು ಏನ್ಷಿಯಂಟ್ ಪೀರಿಯಡ್, ಪ್ರಾಚೀನ ಯುಗ ಅಂತ ಲೆಸನ್. ಸೊ ಈ ಲೆಸನ್ನಿಂದ ನಮಗೆ ಒಟ್ಟು ಎಷ್ಟು ಅಂಕದ ಪ್ರಶ್ನೆಗಳು ರೈಸ್ ಆಗುತ್ತಪ್ಪ ಅಂದರೆ 36 ಅಂಕದ ಪ್ರಶ್ನೆಗಳು ರೈಸ್ ಆಗುತ್ತೆ. ಇದೆ ಒಂದು ಲೆಸನ್ನಿಂದ 36. ಇಲ್ಲಿ ಒಂದೇ ಲೆಸನ್ನು ಅಂತೇಳಿ ಅನ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಸಬ್ ಲೆಸನ್ಸ್ ಇದೆ ಅಲ್ವಾ. 4.1 to 4.9 ಅಲ್ಲಿ ಒಟ್ಟು 9 ಸಬ್ ಲೆಸನ್ಸ್ಗಳನ್ನು ನಾವು ನೋಡ್ತೇವೆ ಅಲ್ವಾ. ಸೊ ಆ ಪ್ರಾಚೀನ ಯುಗ ಲೆಸನ್ನಿಂದ ಒಟ್ಟು ಎಷ್ಟು ಅಂಕದ ಪ್ರಶ್ನೆಗಳು ಅಲ್ಲಿ ಬರುತ್ತಪ್ಪ ಅಂದರೆ ಒಟ್ಟು 36 ಅಂಕದ ಪ್ರಶ್ನೆಗಳು ಬರ್ತವೆ. ಒಟ್ಟು 36 ಅಂಕದ ಪ್ರಶ್ನೆಗಳು. ಸೊ ಅದರಲ್ಲಿ ಯಾವುದ್ಯಾವುದು 1 ಅಂಕದ 4 ಪ್ರಶ್ನೆ ಬರುತ್ತೆ ನೋಡಿ ಇಲ್ಲಿ. ಓಕೆನಾ? ಏನ್ಷಿಯಂಟ್ ಪೀರಿಯಡ್ನಲ್ಲಿ 1 ಅಂಕದ 4 ಪ್ರಶ್ನೆ ಬರುತ್ತೆ. ಅಂದರೆ 1 ಇಂಟು 4 = 4 ಅಲ್ವಾ. ಎಸ್. ನೆಕ್ಸ್ಟು 2 ಅಂಕದ 2 ಪ್ರಶ್ನೆಗಳು ಬರ್ತವೆ. 2 ಇಂಟು 2 = 4. 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ಹಾಗೆಯೇ 5 ಅಂಕದ 1 ಪ್ರಶ್ನೆ ಬರುತ್ತೆ. 5 ಇಂಟು 1 = 5. ಜೊತೆಗೆ 10 ಅಂಕದ 2 ಪ್ರಶ್ನೆಗಳು ಬರ್ತವೆ. 10 ಅಂಕದ 2 ಪ್ರಶ್ನೆಗಳು ಬರ್ತವೆ. ಅಂದರೆ 10 ಇಂಟು 2 = 20. 10 ಇಂಟು 2 20. 20 ಅಂಕದ ಪ್ರಶ್ನೆಗಳು, ಅಂದರೆ 10 ಅಂಕದ 2 ಪ್ರಶ್ನೆಗಳು ಅಲ್ಲಿ ಬರುತ್ತೆ. ಹಾಗೆಯೇ ಕಾಲಾನುಕ್ರಮಣಿಕೆಗೆ ಸಂಬಂಧಿಸಿದ ಹಾಗೆ ಕ್ರಾನಲಾಜಿಕಲ್ ಆರ್ಡರ್ ಬೇಸ್ಡ್ ಕ್ವಶನ್ ಏನಿದೆಯೋ ಸೊ ಅದು ಕೂಡ 1 ಬರುತ್ತೆ. 1 ಇಂಟು 1 = 1. ಓಕೆನಾ? ಜೊತೆಗೆ ಮ್ಯಾಪ್ ಕ್ವಶನ್, ಭೂಪಟ ಪ್ರಶ್ನೆ ಇದೆಯಲ್ಲ, ಸೊ ಅದು ಕೂಡ ಇಲ್ಲಿ 1 ಪ್ರಶ್ನೆ ಬರುತ್ತೆ. 1 ಇಂಟು 2 = 2. ಸೊ ಒಟ್ಟಲ್ಲಿ ಈ ಲೆಸನ್ನಿಂದ ಎಷ್ಟು ಕ್ವಶನ್ಸ್ ಬರುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಯಿತು. ಈ ಏನ್ಷಿಯಂಟ್ ಪೀರಿಯಡ್ ಅನ್ನುವಂತಹ ಲೆಸನ್ನಿಂದ ನಮಗೆ ಒಟ್ಟು 36 ಅಂಕದ ಪ್ರಶ್ನೆಗಳು ಬರ್ತವೆ. ಮ್ಯಾಪ್ ವರ್ಕ್ನಲ್ಲಿ 2 ಪ್ರಶ್ನೆಗಳು ಬರ್ತವೆ. ಸೊ ಹಾಗೆಯೇ ಯಾವುದು ಕ್ರಾನಲಾಜಿಕಲ್ ಆರ್ಡರ್ ಕ್ವಶನ್ ಏನಿದೆಯಲ್ವಾ, ಸೊ ಅದರಿಂದ 1 ಪ್ರಶ್ನೆ ಬರುತ್ತೆ. 10 ಮಾರ್ಕ್ಸ್ನ ಕ್ವಶನ್ನು 2 ಬರುತ್ತೆ. 5 ಮಾರ್ಕ್ಸ್ನ ಕ್ವಶನ್ನು 1 ಬರುತ್ತೆ. ಹಾಗೆಯೇ 2 ಮಾರ್ಕ್ಸ್ನ ಕ್ವಶನ್ನು 2 ಬರ್ತವೆ. ಜೊತೆಗೆ 1 ಮಾರ್ಕ್ಸಿನ ಪ್ರಶ್ನೆ 4 ಬರುತ್ತೆ. ಹೀಗೆ ಒಟ್ಟು 36 ಅಂಕದ ಪ್ರಶ್ನೆಗಳು ಈ ಲೆಸನ್ನಿಂದ ರೈಸ್ ಆಗುತ್ತೆ. ಅಂದರೆ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನಾವು ಈ ಲೆಸನ್ನಲ್ಲಿ ಓದ್ಕೊಳ್ಬೇಕಾಗತ್ತೆ, 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು, ಹಾಗೆಯೇ 5 ಅಂಕದ ಪ್ರಶ್ನೆಯನ್ನು ಓದ್ಕೊಳ್ಬೇಕು, ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕೂಡ ಹೋಗಬೇಕು. ಎಲ್ಲ ಮಾದರಿಯ ಪ್ರಶ್ನೆಗಳು ಈ ಲೆಸನ್ನಿಂದ, ಏನ್ಷಿಯಂಟ್ ಪೀರಿಯಡ್ ಅನ್ನುವಂಥ ಲೆಸನ್ನಿಂದ, ಎಲ್ಲಿಂದ 4.1 to 4.9.
ಸೊ ಯಾವೆಲ್ಲ ಲೆಸನ್ಗಳು ಬರ್ತಾವೋ ಆ ಎಲ್ಲ ಲೆಸನ್ಗೆ ಸಂಬಂಧಿಸಿದ ಹಾಗೆ ನಾವು 1 ಅಂಕದ್ದು, 2 ಅಂಕದ್ದು, 5 ಅಂಕದ್ದು ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಓದ್ಕೊಳ್ಬೇಕು. ಸೊ ಇಲ್ಲಿ 4.1ಅಲ್ಲಿ ವೈದಿಕ ಸಂಸ್ಕೃತಿ ಅನ್ನುವಂಥದ್ದು, ವೈದಿಕ ಕಲ್ಚರ್ ಅನ್ನೋ ಲೆಸನ್ ಇದೆ. ಹೊಸ ಧರ್ಮದ ಉದಯ, ರೈಸ್ ಆಫ್ ನ್ಯೂ ರಿಲಿಜನ್ ಅನ್ನೋ ಲೆಸನ್ ಇದೆ. ಮೌರ್ಯರು ಬಗ್ಗೆ ಇರುತ್ತೆ, ಮೌರ್ಯಸ್ ಬಗ್ಗೆ, ಆ್ಯಂಡ್ ಕುಶಾನಸು, ಗುಪ್ತರು, ಚೋಳರು, ಹಾಗೆಯೇ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು, ವರ್ಧನಾಸ್ ಆ್ಯಂಡ್ ಅರ್ಲಿ ಚಾಲುಕ್ಯಾಸು ಆ್ಯಂಡ್ ಪಲ್ಲವಾಸ್, ಹೌದಲ್ವಾ. ಆ್ಯಂಡ್ ದೆನ್ ದ ರಾಷ್ಟ್ರಕೂಟರಿಗೆ ಸಂಬಂಧಿಸಿದ ಹಾಗೆ ನಂತರ ಚಾಲುಕ್ಯರು ಮತ್ತು ಹೊಯ್ಸಳರು, ಲೇಟರ್ ಚಾಲುಕ್ಯಾಸ್ ಆ್ಯಂಡ್ ಹೊಯ್ಸಳಾಸ್. ಸೊ ಈ ಎಲ್ಲ ಲೆಸನ್ನಿಂದ ಒಟ್ಟು 36 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು ಮಿಡಿವಲ್ ಪೀರಿಯಡ್ 5th ಲೆಸನ್ ಆದಂತಹ ಮಧ್ಯಯುಗೀನ ಭಾರತದ ಇತಿಹಾಸ ಅನ್ನುವಂಥದ್ದು ಏನು ಲೆಸನ್ ಇದೆಯೋ, ಸೊ ಆ ಲೆಸನ್ನಿಂದ ಟೋಟಲಿ 25 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ರೈಸ್. ಓಕೆನಾ, 25 ಅಂಕದ ಪ್ರಶ್ನೆಗಳು ಈ ಲೆಸನ್ನಿಂದ ರೈಸ್ ಆಗ್ತವೆ. ಸೊ ಹಾಗಾದರೆ ಯಾವ ಮಾದರಿ ಪ್ರಶ್ನೆಗಳು ರೈಸ್ ಆಗ್ತವೆ ಅಂದರೆ 1 ಅಂಕದ 4 ಪ್ರಶ್ನೆಗಳು ರೈಸ್ ಆಗುತ್ತೆ. 1 ಅಂಕದ 4 ಪ್ರಶ್ನೆ ಈ ಲೆಸನ್ನಿಂದ ರೈಸ್ ಆಗುತ್ತೆ. ಯಾವ ಲೆಸನ್ನಿಂದ? ಮಧ್ಯಯುಗೀನ ಅಥವಾ ಮಧ್ಯಕಾಲೀನ ಯುಗ ಅಂತೇಳಿ ಮಿಡಿವಲ್ ಪೀರಿಯಡ್ ಅನ್ನುವಂಥ ಲೆಸನ್ ಏನಿದೆಯೋ, ಸೊ ಅದರಿಂದ 1 ಅಂಕದ 4 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ. ಟೋಟಲಿ ಅದ್ರ ಜೊತೆಗೆ ಕಾಲಾನುಕ್ರಮಣಿಕೆಗೆ ಸಂಬಂಧಿಸಿದಾಗೆ 1 ಪ್ರಶ್ನೆ ಬರುತ್ತೆ, ಭೂಪಟ ಪ್ರಶ್ನೆಗೆ ಸಂಬಂಧಿಸಿದಂತೆ 1 ಪ್ರಶ್ನೆ ಬರುತ್ತೆ. ಓಕೆನಾ, ಕ್ರಾನಾಲಜಿಕಲ್ ಟೈಪ್ ಆಫ್ ಕ್ವಶನಲ್ಲಿ 1 ಕ್ವಶನ್ ವಿಲ್ ಬಿ ರೈಸ್ ಇನ್ ದಿಸ್ ಲೆಸನ್. ಆ್ಯಂಡ್ ದೆನ್ ದ ಮ್ಯಾಪ್ ಕ್ವಶನ್ಸ್ ನಲ್ಲೂ ಕೂಡ 1 ಕ್ವಶನ್ ಇಲ್ಲಿ ರೈಸ್ ಆಗುತ್ತೆ. ಟೋಟಲಿ 25 ಮಾರ್ಕ್ಸ್ ಕ್ವಶನ್ಸ್, 25 ಅಂಕದ ಪ್ರಶ್ನೆಗಳು ಈ ಲೆಸನ್ನಿಂದ ರೈಸ್ ಆಗುತ್ತೆ. ಅದ್ರ ಜೊತೆಗೆ ಈ ಪಾರ್ಟ್ನಿಂದ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಏನಿದ್ದೀರೋ, ಸೊ ಅವರಿಗೆ ಕ್ವಶನ್ಸು ಎಲ್ಲಿಂದ ರೈಸ್ ಆಗುತ್ತಪ್ಪ ಅಂದರೆ ಈ ಮಧ್ಯಕಾಲೀನ ಯುಗ ಅನ್ನುವಂತಹ ಲೆಸನ್ನಿಂದಲೇ ರೈಸ್ ಆಗುತ್ತೆ. ಅದು ನಮ್ಮ ಗಮನದಲ್ಲಿ ಇರಬೇಕು. ಸೊ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸಿಗೆ 10 ಅಂಕದ ಮ್ಯಾಪ್ ವರ್ಕಿಗೆ ಬದಲಾಗಿ ನೀಡುವಂತಹ ಪ್ರಶ್ನೆ ಇದು ಅಲ್ವಾ. ಸೊ ಮ್ಯಾಪ್ ವರ್ಕ್ ನಮಗೆ ಸಾಮಾನ್ಯವಾಗಿರುತ್ತೆ. ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸಿಗೆ, ಅಂಧ ವಿದ್ಯಾರ್ಥಿಗಳಿಗೆ 10 ಅಂಕದ 1 ಪ್ರಶ್ನೆ ಈ ಲೆಸನ್ನಿಂದ ರೈಸ್ ಆಗ್ತದೆ. ಸೊ ಅದನ್ನು ಹೊರತುಪಡಿಸಿ 25 ಅಂಕದ ಪ್ರಶ್ನೆಗಳು ಈ ಮಧ್ಯಕಾಲೀನ ಯುಗ ಮಿಡಿವಲ್ ಪೀರಿಯಡ್ ಅನ್ನುವಂತಹ ಲೆಸನ್ನಿಂದ ರೈಸ್ ಆಗ್ತದೆ. ಓಕೆನಾ, ಎಸ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಲೆಸನ್ಗೆ ಹೋಗೋದಾದರೆ ಯಾವುದು? ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಮಿಡಿವಲ್ ಇಂಡಿಯಾ ಅನ್ನುವಂಥದ್ದು. ಸೊ ಇದು 6th ಲೆಸನ್ ಅಲ್ವಾ. ಯಾವುದದು? ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ. ಸೊ ಈ ಲೆಸನ್ನಿಂದ ಒಟ್ಟು 7 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. ಒಟ್ಟು ಎಷ್ಟು? 7 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. ಸೊ ಅದರಲ್ಲಿ 1 ಅಂಕದ 3 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳು, 1 ಅಂಕದ 3 ಪ್ರಶ್ನೆ ಮತ್ತು 2 ಅಂಕದ 2 ಪ್ರಶ್ನೆಗಳು. ಓಕೆನಾ. ಸೊ 1 × 3 = 3, ಹಾಗೆಯೇ 2 × 2 = 4. ಟೋಟಲ್ 7 ಮಾರ್ಕ್ಸ್ ಕ್ವಶನ್ಸ್. ಒಟ್ಟು 7 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲೂ ಕೂಡ ಕ್ಲಾರಿಟಿ ಸಿಗುತ್ತೆ ನೋಡಿ. ಇಲ್ಲಿ 1 ಅಂಕದ್ದು ಮತ್ತು 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕು ಈ ಲೆಸನ್ನಿಂದ. ಇಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳು ಟಚ್ ಆಗಲ್ಲ. ಕ್ಲಿಯರ್ ಅಲ್ವಾ? 1 ಅಂಕದ್ದು ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾವು ಈ ಲೆಸನ್ನಲ್ಲಿ ಓದ್ಕೊಂಡ್ರೆ ಸಾಕು ಅನ್ನುವಂತಹ ಕ್ಲಾರಿಟಿ ಇಲ್ಲಿ ಸಿಗೋದನ್ನು ನಾವು ನೋಡ್ಬೋದು. ಯಾವ ಲೆಸನ್ನಿಂದ? ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಮಿಡಿವಲ್ ಇಂಡಿಯಾ, ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಅನ್ನೋ ಲೆಸನ್ ಇದೆಯಲ್ಲ. ಸೊ ಆ ಲೆಸನ್ನಿಂದ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಮಾಡರ್ನ್ ಪೀರಿಯಡ್, ಆಧುನಿಕ ಯುಗ. ಸೊ ಈ ಆಧುನಿಕ ಯುಗದಿಂದಲೂ ಕೂಡ ನೋಡಿ, ಪ್ರಾಚೀನ ಯುಗದಿಂದಲೂ ಕೂಡ 36 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. ಹಾಗೆಯೇ ಆಧುನಿಕ ಯುಗದಿಂದಲೂ ಕೂಡ 36 ಅಂಕದ ಪ್ರಶ್ನೆಗಳು ಇಲ್ಲಿ ರೈಸ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ 1 ಅಂಕದ 6 ಪ್ರಶ್ನೆಗಳು ಬರ್ತವೆ. 1 ಅಂಕದ 6 ಪ್ರಶ್ನೆಗಳು ಇಲ್ಲಿ ರೈಸ್ ಆಗ್ತದೆ ಫ್ರಮ್ 1 ಮಾರ್ಕ್ಸ್ ಕ್ವಶನ್. ಓಕೆನಾ. 6 ಕ್ವಶನ್ಸ್ ವಿಲ್ ಬಿ ರೈಸ್ ಫ್ರಮ್ 1 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟು 2 ಮಾರ್ಕ್ಸ್ನ 2 ಅಂಕದ 3 ಪ್ರಶ್ನೆಗಳು ರೈಸ್ ಆಗ್ತವೆ. ಓಕೆನಾ. ಸೊ 3 ಕ್ವಶನ್ಸ್ ವಿಲ್ ಬಿ ರೈಸ್ ಫ್ರಮ್ ದ 2 ಮಾರ್ಕ್ಸ್ ಕ್ವಶನ್ಸ್.
2 ಅಂಕದ 3 ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ 5 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಪ್ಪ ಅಂದರೆ 5 ಅಂಕದ 2 ಪ್ರಶ್ನೆಗಳು ರೈಸ್ ಆಗ್ತವೆ. ಓಕೆನಾ, 2 ಕ್ವಶನ್ಸ್ ವಿಲ್ ಬಿ ರೈಸ್ ಫ್ರಮ್ 5 ಮಾರ್ಕ್ಸ್ ಕ್ವಶನ್ಸ್. ಓಕೆನಾ, ಸೊ 5 ಅಂಕದ 2 ಪ್ರಶ್ನೆಗಳು ರೈಸ್ ಆಗ್ತವೆ. ಹಾಗೆಯೇ 10 ಅಂಕದ 1 ಪ್ರಶ್ನೆ ರೈಸ್ ಆಗುತ್ತೆ. 10 ಅಂಕದ 1 ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ. 1 ಕ್ವಶನ್ ವಿಲ್ ಬಿ ರೈಸ್ ಫ್ರಮ್ ದ 10 ಮಾರ್ಕ್ಸ್ ಕ್ವಶನ್ಸ್. ಆ್ಯಂಡ್ ದೆನ್ ಕ್ರಾನಲಾಜಿಕಲ್ ಆರ್ಡರ್ ಕ್ವಶನ್ ಟೈಪ್ ಇದೆಯಲ್ವಾ, ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ, ಅದರಿಂದ 2 ಅಂಕದ ಪ್ರಶ್ನೆಗಳು 2 ಪ್ರಶ್ನೆಗಳು ರೈಸ್ ಆಗ್ತವೆ. 2 ಪ್ರಶ್ನೆಗಳು ಈ ಕಾಲಾನುಕ್ರಮಣಿಕೆಯಿಂದ ರೈಸ್ ಆಗುತ್ತೆ. ಅದ್ರ ಜೊತೆಗೆ ಮ್ಯಾಪ್ ಕ್ವಶನ್ನಿಂದ 2 ಪ್ರಶ್ನೆಗಳು ರೈಸ್ ಆಗ್ತವೆ. ಮ್ಯಾಪ್ನಿಂದ ಏನು ಭೂಪಟ ಕಾರ್ಯ ಇದೆಯಲ್ಲ, ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ 2 ಪ್ರಶ್ನೆಗಳು ಇಲ್ಲಿ ರೈಸ್ ಆಗ್ತವೆ. ಸೊ ಟೋಟಲಿ ಇದರಿಂದ ಎಷ್ಟು ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ? ಹಾಗಾದರೆ 36 ಅಂಕದ ಪ್ರಶ್ನೆಗಳು. ಯಾವುದರಿಂದ? ಆಧುನಿಕ ಯುಗ ಅನ್ನುವಂತಹ ಲೆಸನ್ನಿಂದ 36 ಅಂಕದ ಪ್ರಶ್ನೆಗಳು ರೈಸ್ ಆಗೋದನ್ನು ನಾವು ನೋಡ್ಬೋದು. 1 ಅಂಕದ 6 ಅಂದರೆ 1 × 6 = 6. 2 ಅಂಕದ 3 2 × 3 = 6 ಅಲ್ವಾ? ಹಾಗೆಯೇ 5 ಅಂಕದ 2 ಪ್ರಶ್ನೆ 5 × 2 = 10. 10 ಅಂಕದ 1 ಪ್ರಶ್ನೆ 10 × 1 = 10. ಕಾಲಾನುಕ್ರಮಣಿಕೆಗೆ ಸಂಬಂಧಿಸಿದಾಗೆ 1 × 2 ಅಲ್ವಾ? 1 × 2 1 ಅಂಕದ 2 ಪ್ರಶ್ನೆಗಳು. ಅದರ ಜೊತೆಗೆ ನೋಡಿದಾಗೇ ಮ್ಯಾಪ್ ವರ್ಕ್ನ 2 ಪ್ರಶ್ನೆಗಳು ರೈಸ್ ಆಗ್ತವೆ ಅಂತೇಳಿ ನೋಡೋದು. 1 × 2 = 2. ಟೋಟಲಿ ಎಷ್ಟು? 36 ಮಾರ್ಕ್ಸ್, 36 ಅಂಕದ ಪ್ರಶ್ನೆಗಳು ಈ ಲೆಸನ್ನಿಂದ ರೈಸ್ ಆಗುತ್ತೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ದ ಲಾಸ್ಟ್ ಲೆಸನ್ ಮ್ಯಾಪ್ ವರ್ಕ್, ಈ ಭೂಪಟ ಕಾರ್ಯಕ್ಕೆ ಸಂಬಂಧಿಸಿದ ಹಾಗೆ. ಸೊ ಈ ಲೆಸನ್ನಿಂದ ನಮಗೆ ಎಷ್ಟು ಕ್ವಶನ್ಸ್ ರೈಸ್ ಆಗ್ತವೆ? 5 ಅಂದರೆ 5 ಅಂಕದ ಪ್ರಶ್ನೆಗಳು ರೈಸ್ ಆಗುತ್ತೆ. ಎಕ್ಸ್ಪ್ಲನೇಷನನ್ನು ಇಲ್ಲಿ ನಾವು ಇಟ್ಕೊಂಡು ನೋಡಬೇಕಾಗ್ತದೆ. ಸೊ ಅಲ್ಲಿ ಒಟ್ಟು ಮ್ಯಾಪ್ ವರ್ಕಿಗೆ 10 ಮಾರ್ಕ್ಸ್ ಇರುತ್ತೆ. ಬಟ್ ಅಲ್ಲಿ ಪ್ಲೇಸಸ್ಗಳಿಗೆ ಸಂಬಂಧಿಸಿದಾಗೆ ಬೇರೆ ಬೇರೆ ಲೆಸನ್ನಲ್ಲಿ ಗುರುತಿಸ್ಕೊಳ್ಳೋದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಈ ಲೆಸನ್ನಲ್ಲಿ ಕೇವಲ ಎಕ್ಸ್ಪ್ಲನೇಷನ್ಗೆ ಸಂಬಂಧಿಸಿದಾಗೆ 1 ಅಂಕವನ್ನು ತೆಗೆದುಕೊಳ್ಳುತ್ತೆ, 5 ಅಂಕ ಇಲ್ಲಿ. ಸೊ ಆ 5 ಅಂಕವನ್ನು ನಾವು ಮ್ಯಾಪ್ ವರ್ಕ್ ಈಗಾಗಲೇ 20 ಪ್ಲೇಸ್ಗಳಿಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆನ್ಸನ್ನು ಅಲ್ಲಿ ಕೊಟ್ಟಿದ್ದೇವೆ ಅಲ್ವಾ? ಸೊ ಆ ಇಂಪಾರ್ಟೆನ್ಸ್ಗಳನ್ನು ನಾವು ನೋಡಿಕೊಂಡ್ರೆ 20 ಐತಿಹಾಸಿಕ ಸ್ಥಳಗಳೇನಿದೆಯೋ ಅಂತಹ ಸ್ಥಳಗಳ ಬಗ್ಗೆ ನಾವು ನೋಡ್ಕೊಳ್ತಾ ಹೋದರೆ ನಾವಿಲ್ಲಿ 5 ಅಂಕವನ್ನು ಗಳಿಸ್ಕೊಳ್ಬೋದು. 5 ಅಂಕದ ಪ್ರಶ್ನೆ ಈ ಮ್ಯಾಪ್ ವರ್ಕ್ನಿಂದ ಬರುತ್ತೆ. ಅಂದರೆ 1 × 5 = 5. 5 ಪ್ರಶ್ನೆಗಳು ರೈಸ್ ಆಗ್ತವೆ. 5ಕ್ಕೆ ಒಂದೊಂದಕ್ಕೆ 1 ಮಾರ್ಕ್ಸ್ ಹಂಗೆ 5 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವು ಗುರುತಿಸ್ಬೋದು. ಓಕೆನಾ? ಸೊ ಇದಿಷ್ಟು ಈ ಬ್ಲೂ ಪ್ರಿಂಟ್ನ ಪ್ರಕಾರ ನಮಗೇನು ಕ್ಲಾರಿಟಿ ಸಿಗುತ್ತಪ್ಪ ಅಂದರೆ ಯಾವ ಲೆಸನ್ನಿಂದ ಯಾವ ಮಾದರಿಯ ಪ್ರಶ್ನೆಗಳು ರೈಸ್ ಆಗ್ತವೆ, ಯಾವುದಕ್ಕೆ ನಾವು ಕಾನ್ಸಂಟ್ರೇಷನನ್ನು ಕೊಡಬಹುದು ಅನ್ನುವಂಥದ್ದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಓದ್ತಾ ಹೋದರೆ ನಾವು ಹೆಚ್ಚು ಓದುವ ಅಗತ್ಯ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ನಾವು ಓದ್ಕೊಳ್ತಾ ಹೋಗೋದಕ್ಕೆ ಸಾಧ್ಯತೆ ಇದೆ ಅಲ್ವಾ? ಹೆಚ್ಚು ಅಂಕವನ್ನು ಗಳಿಸ್ಕೊಳ್ಳೋದಕ್ಕೆ ಕಡಿಮೆ ಸಮಯವನ್ನು ಉಪಯೋಗಿಸ್ಕೊಂಡು ಕಡಿಮೆ ಓದಿ ಹೆಚ್ಚು ಅಂಕವನ್ನು ಗಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಟೋಟಲಿ ನಾವು ನೋಡಿದ್ರೆ 1 ಅಂಕದ ಒಟ್ಟು 20 ಪ್ರಶ್ನೆಗಳು ಬರ್ತವೆ. ಎಕ್ಸಾಮ್ನಲ್ಲಿ ರೈಸ್ ಆಗುವಂಥದ್ದು 1 ಅಂಕದ 20 ಪ್ರಶ್ನೆಗಳು ರೈಸ್ ಆಗ್ತವೆ. ಸೊ 20 ಅಂಕವನ್ನು ಅಲ್ಲಿ ನಾವು ಕೊಡ್ಬೋದು. ಇಲ್ಲಿ ಯಾವುದೇ ಆಪ್ಷನ್ಸ್ ಅಂತೇಳಿ ಇರೋದಿಲ್ಲ. 20ಕ್ಕೆ 20ಕ್ಕೂ ಕೂಡ ನಾವು ಆನ್ಸರನ್ನು ಮಾಡಬೇಕಾಗ್ತದೆ. ಆಯಿತಾ? ಸೊ 2 ಅಂಕದ ಒಟ್ಟು 26 ಪ್ರಶ್ನೆಗಳು ರೈಸ್ ಆಗ್ತವೆ. ನಿಮಗೆ 26 ಪ್ರಶ್ನೆಗಳು ರೈಸ್ ಆಗ್ತವೆ. ಆದರೆ ಅದರಲ್ಲಿ ನಾವು 26 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. 26 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. 2 ಅಂಕದ 26 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. ಸೊ ಒಟ್ಟು 13 ಪ್ರಶ್ನೆಗಳು ರೈಸ್ ಆಗ್ತವೆ. 2 ಅಂಕಕ್ಕೆ ಸಂಬಂಧಿಸಿದಾಗೆ 13 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದರಲ್ಲಿ ನಾವು ಯಾವುದಾದ್ರೂ 8ಕ್ಕೆ ಮಾತ್ರ ಉತ್ತರವನ್ನು ಬರೆದರೆ ಸಾಕು. ಅಂದರೆ 16 ಅಂಕದ ಪ್ರಶ್ನೆಗಳನ್ನು, ಉಳಿದಂತೆ ಅವೆಲ್ಲವೂ ಕೂಡ ಆಪ್ಷನಲ್ ಆಗಿರುತ್ತೆ. ನಾವು ಅಟೆಂಡ್ ಮಾಡುವಂಥ ಅಗತ್ಯತೆ ಇರೋದಿಲ್ಲ. ಹೆಚ್ಚುವರಿಯಾಗಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಓಕೆನಾ? ಸೊ ಹಾಗೆಯೇ 5 ಅಂಕಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಒಟ್ಟು 4 ಪ್ರಶ್ನೆಗಳು ಇರ್ತವೆ.
4 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿರುತ್ತೆ. ನಾವು ಅದರಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೀಬೇಕು. ಅಂದರೆ ಒಟ್ಟು 10 ಅಂಕಕ್ಕೆ ನಾವು ಉತ್ತರವನ್ನು ಬರೀಬೇಕು ಅಷ್ಟೇ. 5 ಅಂಕದ 10 ಅಂಕಕ್ಕೆ ಸಂಬಂಧಿಸಿದಾಗೆ ನಾವು ಉತ್ತರವನ್ನು 2 ಪ್ರಶ್ನೆಗಳಿಗೆ ನಾವು ಅಟೆಂಡ್ ಮಾಡಿಕೊಂಡ್ರೆ ಸಾಕು. ಹಾಗೆಯೇ 10 ಅಂಕದ್ದು ಕೂಡ 4 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಅದರಲ್ಲಿ ಯಾವುದಾದ್ರೂ 2ಕ್ಕೆ ನಾವು ಉತ್ತರವನ್ನು ಬರೆದ್ರೆ ಸಾಕು. ಓಕೆನಾ? ಫ್ರಮ್ 10 marks question, there are 4 questions will be raised in the examination, but we want to answer any 2. ಯಾವುದಾದ್ರೂ 2ಕ್ಕೆ ನಾವು ಉತ್ತರವನ್ನು ಬರೆದ್ರೆ ಸಾಕು. ಅಂದರೆ 20 ಅಂಕಕ್ಕೆ ಸಂಬಂಧಿಸಿದಾಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ. ಹಾಗೆಯೇ ಕ್ರಾನಲಾಜಿಕಲ್ ಆರ್ಡರ್ಗೆ ಸಂಬಂಧಿಸಿದ ಹಾಗೆ ಅಲ್ಲೂ ಕೂಡ ನಮಗೆ 4 ಅಂಕಗಳು, 4 ಪ್ರಶ್ನೆಗಳು, 4 ಅಂಕಗಳು ಅಲ್ಲಿ ಲಭ್ಯ ಆಗ್ತದೆ. ಹಾಗೆಯೇ ನಿಮಗೆ ಮ್ಯಾಪ್ ಕ್ವಶನ್ಗೆ ಸಂಬಂಧಿಸಿದ ಹಾಗೆ ಅಲ್ಲೂ ಕೂಡ 5 ಪ್ರಶ್ನೆಗಳು 10 ಅಂಕ ಇರುತ್ತೆ. 10 ಪ್ರಶ್ನೆಗಳು ಬರ್ತವೆ. ಅಂದರೆ ಅಲ್ಲಿ ಪ್ಲೇಸನ್ನು ಗುರುತಿಸೋದು ಮತ್ತು ಅದರ ಎಕ್ಸ್ಪ್ಲನೇಷನ್ಗೆ ಸಂಬಂಧಿಸಿದ ಹಾಗೆ ಒಟ್ಟು 5 ಪ್ರಶ್ನೆಗಳು. ಅದರಲ್ಲಿ 5 into 2 ಅಂದರೆ 10 ಮಾರ್ಕ್ಸ್ ಕ್ವಶನ್ಗೆ ನಾವಿಲ್ಲಿ ಆನ್ಸರ್ನ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಈ ಬ್ಲೂ ಪ್ರಿಂಟ್ 2026 ಮತ್ತು 27ಗೆ ಸಂಬಂಧಿಸಿದ ಹಾಗೆ, ಆ್ಯನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ನಮ್ಮ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆಯೋ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಏನಿದೆಯೋ, ಸೊ ಇದು ಈ ಬಾರಿ ನೀಡಿರುವಂತಹ ಬ್ಲೂ ಪ್ರಿಂಟ್ ಆಗಿದೆ. ಇದರ ಪ್ರಕಾರವೇ ಎಕ್ಸಾಮ್ನಲ್ಲಿ ಕ್ವಶನನ್ನು ಕೇಳಲಾಗುತ್ತೆ. ಯಾವುದೇ ಡೌಟ್ ಬೇಡ, 100% ಇದರ ಪ್ರಕಾರನೇ ಕ್ವಶನನ್ನು ಕೇಳಲಾಗುತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ, ಈ ವಿಡಿಯೋಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ಬ್ಲೂ ಪ್ರಿಂಟ್ಗೆ ಸಂಬಂಧಿಸಿದ ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಚಾಟ್ ಮಾಡಿ ಅಥವಾ ಫೋನ್ ಮಾಡಿ ಕೇಳಿ. ನಿಮಗೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ನಾನು ನೀಡ್ತೇನೆ. ಈ ಬ್ಲೂ ಪ್ರಿಂಟ್ ಪ್ರಕಾರನೇ ಈಗ ಆಗಲೇ ನಮ್ಮ ಇಲಾಖೆ 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು, ಮಾಡೆಲ್ ಕ್ವಶನ್ ಪೇಪರ್ನ ನೀಡಿದೆ. ಆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದ ಹಾಗೆಯೂ ಕೂಡ ನಾನು ವಿಡಿಯೋವನ್ನು ಮಾಡ್ತೇನೆ, ಉತ್ತರ ಸಹಿತ. ಸೊ ಅದನ್ನು ಕೂಡ ನೋಡಿ ಅಂತೇಳಿ ಕೇಳ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಬೆಳೆಸಿ, ನೀವು ಬೆಳೀರಿ ಅಂತೇಳಿ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ನಮಸ್ಕಾರ.